ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಬುಧ ಗ್ರಹದ ಕೆಲವು ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜಾತಕದಲ್ಲಿ ಬುಧ ಗ್ರಹ ಕೆಲವು ಪ್ಲೇಸ್ಮೆಂಟಲ್ಲಿದ್ದರೆ ಅವುಗಳ ಕೆಲವೊಂದು ರಹಸ್ಯವಾದ ವಿಷಯಗಳ ಬಗ್ಗೆ ನಾನು ಇವತ್ತು ಡೀಪಾಗಿ ಚರ್ಚೆ ಮಾಡೋಣ. ಸಾಮಾನ್ಯ ಬುಧ ಉಚ್ಚನಾಗಿ, ಅಂದರೆ ಜಾತಕದಲ್ಲಿ ಬುಧ ಇಲ್ಲಿ ಇದ್ದು ಬುಧ ಉಚ್ಚನಾಗಿ ಈ ಬುಧನ ಜೊತೆ ಏನಾದರೂ ಗುರುಗ್ರಹ ಇದ್ದರೆ ಅಥವಾ ಬುಧನಿಗೆ ಏನಾದರೂ ಗುರುದೃಷ್ಟಿ ಇದ್ದರೆ ಅವರಿಗೆ ವಾಕ್ಸಿದ್ಧಿ ಸಿಗುತ್ತದೆ, ಮಾತಿನ ಒಂದು ಸಿದ್ಧಿ ಸಿಗ್ತದಂತೆ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗ್ತದೆ. ಬುಧ ಉಚ್ಚನಾಗಿದ್ದು ಗುರುದೃಷ್ಟಿ ಕೂಡ ಬುಧನಿಗಿದ್ದರೆ ಅವರಿಗೆ ವಾಕ್ಸಿದ್ಧಿ ಸಿಗುತ್ತೆ. ಬುಧ ಶುಕ್ರ 9ನೇ ಮನೆಯಲ್ಲಿದ್ದರೆ, ಬುಧ ಮತ್ತು ಶುಕ್ರ 9ನೇ ಮನೆಯಲ್ಲಿದ್ದರೂ ಕೂಡ ಅದು ಅವರಿಗೆ ತುಂಬ ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ. ಬುಧ ಶುಕ್ರ 9ನೇ ಮನೆಯಲ್ಲಿ. ನಂತರ ಬುಧ 7ನೇ ಮನೆಯಲ್ಲಿದ್ದರೆ, ಬುಧ ಮತ್ತು ಶನಿ 7ನೇ ಮನೆಯಲ್ಲಿದ್ದರೆ ಅವರಿಗೆ ಇಂದ್ರಿಯಗಳು ನಿಶಕ್ತವಾಗಿರ್ತದೆ. ಮೊದಲಾಗಿ ಇದು ಲಗ್ನ ಅಂತ ತಿಳ್ಕೊಳ್ಳಿ. 1 2 3 4 5 6 7 ಇಲ್ಲೇನಾದರೂ 7ನೇ ಮನೆಯಲ್ಲಿ ಏನಾದರೂ ಬುಧ ಮತ್ತು ಶನಿ ಗ್ರಹ ಒಟ್ಟಿಗೆ ಇದ್ದರೆ ಅವರಿಗೆ ಇಂದ್ರಿಯಗಳು ದುರ್ಬಲವಾಗಿರ್ತವೆ, ಇಂದ್ರಿಯಗಳು ಚಿಕ್ಕದಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಅಥವಾ ಇಂದ್ರಿಯಗಳು ಅಸ್ತವ್ಯಸ್ತ. ನಂತರ ಬುಧ ಗೋಚಾರದಲ್ಲಿ ಏನಾದರೂ ಬುಧ ಸಂಚರಿಸ್ತಾ ಇದ್ದರೆ ಅದು ಬುಧನ ರಾಶಿಯಾದಂಥ ಒಂದು ಕನ್ಯಾ ರಾಶಿ, ಮಿಥುನ ರಾಶಿ ಅಥವಾ ಕನ್ಯಾ ಲಗ್ನ, ಮಿಥುನ ಲಗ್ನ ಆಗಿದ್ದವರಿಗೆ ಆ ಟೈಮಲ್ಲಿ ಅವರಿಗೆ ಮಾನಸಿಕವಾದ ದೈಹಿಕ ಸಮಸ್ಯೆಗಳು ಕಾಡಬಹುದು. ಬುಧ ಗೋಚರ ಆಗ್ತಿರಬೇಕು, ಮಾನಸಿಕ ಚಂಚಲ ಹೆಚ್ಚು ಕಾಡ್ತದೆ ಬುಧನ ಒಂದು ಗೋಚರ ಸಮಯದಲ್ಲಿ. ನಂತರ ಬುಧ 6 8 12 ಮನೆಯಲ್ಲಿದ್ದರೆ ತೀಕ್ಷ್ಣವಾದಂಥ ಒಂದು ಸ್ಮರಣ ಶಕ್ತಿ ಇರ್ತದೆ. ಬುಧ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆಯಲ್ಲಿದ್ದರೆ ಬುಧ ಗ್ರಹ 6 8 12ನೇ ಮನೆಯಲ್ಲಿದ್ದರೆ ತೀವ್ರವಾದಂಥ ಒಂದು ಸ್ಮರಣ ಶಕ್ತಿ ಇರ್ತದೆ ಅವರಿಗೆ. ಬುಧ ಚಂದ್ರ ಸಂಯೋಗ ಇದ್ದರೆ ಅವರಿಗೆ ಲೈಫಲ್ಲಿ ಸಮಸ್ಯೆ ಇರ್ತದೆ, ಖಂಡಿತವಾಗಿ ಯಾವುದಾದ್ರೂ ಸಮಸ್ಯೆ ಇರ್ತದೆ. ಬುಧ ಮತ್ತು ಚಂದ್ರ ಎಲ್ಲಾದರೂ ಯಾವುದೇ ಮನೆಯಲ್ಲಿ ಸಂಯೋಗ ಹೊಂದಿದರೆ, ಯಾಕಂದರೆ ಬುಧ ಮತ್ತು ಚಂದ್ರಗಳು ಶತ್ರುಗಳು. ಈ ಎರಡು ಗ್ರಹಗಳು ಒಟ್ಟಿಗೆ ಇದ್ದಾಗ ಅದು ಅನ್ಕಂಫರ್ಟೇಬಲ್, ಆ ಮನೆ ಕಂಫರ್ಟ್ ಆಗಿರಲ್ಲ. ಬುಧ ಮತ್ತು ಚಂದ್ರ ಒಟ್ಟಿಗಿದ್ದಾಗ ಅವರಿಗೆ ಅನ್ಕಂಫರ್ಟೇಬಲ್ ಫೀಲ್ ಜಾಸ್ತಿ ಆಗುತ್ತೆ. ನಂತರ ಮಂಗಳ ಮತ್ತು ಬುಧ ಒಟ್ಟಿಗಿದ್ದರೆ ಅವರಿಗೆ ಸಹೋದರ ಜೊತೆ ವೈಮನಸ್ಸು ಹೆಚ್ಚಾಗಿರ್ತದೆ, ಅಷ್ಟೊಂದು ಚೆನ್ನಾಗಿ ಸಂಬಂಧ ಇರಲ್ಲ ಅಂತ ಹೇಳ್ಬೋದು. ಬುಧ ಮತ್ತು ಮಂಗಳ ಒಟ್ಟಿಗಿದ್ದರೆ, ಮಂಗಳ ಅಂತ ಹೇಳಿದ್ರೆ ಸಹೋದರ ಕಾರಕ, ಬುಧ ಅಂತ ಹೇಳಿದ್ರೆ ಅದು ಕಿರಿಕಿರಿ ಮಾಡುವಂಥ ಒಂದು ಗ್ರಹ. ನಂತರ ಬುಧ ಲಗ್ನಾಧಿಪತಿಯಾಗಿ 8 12ನೇ ಮನೆಯಲ್ಲಿದ್ದಾಗ, ಬುಧ ಲಗ್ನಾಧಿಪತಿಯಾಗಿ ಒಂದು ಉದಾಹರಣೆಗೆ 8 12ನೇ ಮನೆಯಲ್ಲಿದ್ದಾಗ, ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ, ಮಿಥುನ ಲಗ್ನ ಅಥವಾ ಕನ್ಯಾ ಲಗ್ನ ಆಗಿ ಈ ಲಗ್ನಕ್ಕೆ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಬುಧ ಇದ್ದಾಗ ಅವರಿಗೆ ಹಣ ಹೆಚ್ಚು ಪೋಲಾಗುತ್ತೆ. ಮತ್ತು D9 ಚಾಟಲ್ಲಿ ಬುಧ 6ನೇ ಮನೆಯಲ್ಲಿದ್ದರೆ ವಿವಾಹ ಜೀವನದಲ್ಲಿ ಕಿರಿಕಿರಿ ಕೊಡ್ತಾ ಅಂತ ಹೇಳ್ಬೋದು. ಇದು ಬುಧನಿಗೆ ಸಂಬಂಧಪಟ್ಟಂಥ ಒಂದು ಕೆಲವು ರಹಸ್ಯವಾದಂಥ ವಿಷಯಗಳು ಕುಂಡಲಿಯಲ್ಲಿ. ಬುಧ ಗ್ರಹ ಕೆಲವು ವಿಷಯದಲ್ಲಿ ಒಳ್ಳೇದು ಮಾಡ್ತಾನೆ, ಬಟ್ ಕೆಲವು ವಿಷಯದಲ್ಲಿ ನೆಗೆಟಿವ್ ಮಾಡ್ತಾನೆ. ಯಾಕಂದರೆ ಬುಧ ಕೆಲವರಿಗೆ, ಈಗ ಬುಧನ ಜೊತೆ ಉದಾಹರಣೆಗೆ ಚಂದ್ರ ಇದ್ದರೆ ಶತ್ರುಗಳದು, ಬುಧ ಚಂದ್ರಗಳು ಶತ್ರುಗಳು, ಆ ಕಾರಣದು ಈ ಥರ. ಇದು ಬುಧನ ಕೆಲವು ರಹಸ್ಯಗಳು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಾದ ನಮ್ಮೊಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.